ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ನೋಟ್ಸನ್ನು ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾರ್ಬನ್ ಅಥವಾ ಇಂಗಾಲ ಅಂತ ನಾವೇನು ಕರಿತೀವಿ, ಇದರ ಒಂದು ರಾಸಾಯನಿಕ ಸಂಕೇತ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಸಿ. ಕ್ಯಾಪಿಟಲ್ ಲೆಟರ್ ಸಿ ಅಕ್ಷರದಿಂದ ಏನು ಮಾಡ್ತೀವಿ, ಕಾರ್ಬನ್ ಅನ್ನು ಸೂಚನೆ ಮಾಡ್ತೀವಿ. ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಅಂದ್ರೆ ಕಾರ್ಬನ್ನಿನ ವೇಲೆನ್ಸಿ ಎಷ್ಟಪ್ಪ ಅಂತಂದ್ರೆ 4. ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಆದ್ದರಿಂದ ಕಾರ್ಬನ್ನ ವೇಲೆನ್ಸ್ ಎಷ್ಟಪ್ಪ ಅಂತಂದ್ರೆ 4. ಇನ್ನು ಕ್ಲೋರಿನಿನ ಪರಮಾಣು ಸಂಖ್ಯೆ ಎಷ್ಟು? 17. ಕ್ಲೋರಿನಿನ ಪರಮಾಣು ಸಂಖ್ಯೆ 17. ನೈಟ್ರೋಜನಿನ ಪರಮಾಣು ಸಂಖ್ಯೆ 7. ಕ್ಲೋರಿನಿನ ಪರಮಾಣು ಸಂಖ್ಯೆ 17, ನೈಟ್ರೋಜನಿನ ಪರಮಾಣು ಸಂಖ್ಯೆ 7. ಸಿ ಎನ್ ಜಿ ಅಂದ್ರೆ ಏನಪ್ಪ ಅಂತಂದ್ರೆ ಸಂಪೀಡಿತ ನೈಸರ್ಗಿಕ ಅನಿಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ವಾಟ್ ಈಸ್ ದ ಮೀನಿಂಗ್ ಆಫ್ CNG? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ದಟ್ ಮೀನ್ಸ್ ಸಂಪೀಡಿತ ನೈಸರ್ಗಿಕ ಅನಿಲ. ಕಾರ್ಬನ್ನಿನ ಬಹುರೂಪಗಳು ಯಾವ್ಯಾವಪ್ಪ ಅಂತಂದ್ರೆ ವಜ್ರ ಮತ್ತು ಗ್ರಾಫೈಟ್. ಗ್ರಾಫೈಟ್ ಅಂದರೆ ಅದು ಪೆನ್ಸಿಲ್ ಇರುತ್ತಲ್ಲ, ಪೆನ್ಸಿಲಿನ ತುದಿ, ಅದು ಏನು ಗ್ರಾಫೈಟ್. ಅದು ಕೂಡ ಏನು ಕಾರ್ಬನ್ನಿನ ಒಂದು ಬಹುರೂಪ ಅಂತೇಳಿ ಕರಿತೀವಿ. ಇನ್ನು ಕೆಟನೀಕರಣ ಅಂದ್ರೆ ಏನು? ಕಾರ್ಬನ್ ತನ್ನ ಇತರೆ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತವೆ. ಕಾರ್ಬನ್ನಿನ ಈ ಒಂದು ಗುಣವನ್ನು ಏನು ಕರಿತೀವಿ? ಕೆಟನೀಕರಣ ಅಂತೇಳಿ ಕರಿತೀವಿ. ಕಾರ್ಬನ್ ಏನು ಮಾಡ್ತೈತಿ? ತನ್ನ ಇತರೆ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಪ್ರಮಾಣದ ಅಣುಗಳನ್ನು ಕೊಡುತ್ತದೆ. ಈ ಒಂದು ಕಾರ್ಬನ್ನಿನ ಗುಣಕ್ಕೆ ನಾವೇನು ಕರಿತೀವಿ? ಕೆಟನೀಕರಣ ಅಂತೇಳಿ ಕರಿತೀವಿ. ಕಾರ್ಬನ್ ತನ್ನ ಇತರ ಪರಮಾಣುಗಳ ಜೊತೆ ಏಕಬಂಧವನ್ನು ಹೊಂದಿದ್ದರೆ, ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಅದೇನು? ಕಾರ್ಬನ್ ಇತರೆ ಪರಮಾಣುಗಳೊಂದಿಗೆ ಏನು ಮಾಡಿರಬೇಕು? ಏಕಬಂಧವನ್ನು ಹೊಂದಿರಬೇಕು ಅಂತ ನಾವು ಕಾರ್ಬನ್ ಸಂಯುಕ್ತಗಳು ಏನಂತ ಕರಿತೀವಿ? ಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಇನ್ನು ಕಾರ್ಬನ್ ತನ್ನ ಪರಮಾಣುಗಳ ಜೊತೆ ದ್ವಿಬಂಧ ಅಥವಾ ತ್ರಿಬಂಧಗಳನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಅಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಕಾರ್ಬನ್ ತನ್ನ ಪರಮಾಣುಗಳ ಜೊತೆ ದ್ವಿಬಂಧ ಮತ್ತು ತ್ರಿಬಂಧವನ್ನು ಹೊಂದಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳಿಗೆ ಅಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಉದಾಹರಣೆ, ಪರ್ಯಾಪ್ತ ಅಂದ್ರೆ ಏನು? ಇದರರ್ಥ ಕಾರ್ಬನ್ ಇತರೆ ಪರಮಾಣುಗಳಿಂದ ಏಕಬಂಧವನ್ನು ಹೊಂದಿರಬೇಕು. ಇಲ್ಲಿ ನೋಡಿ, ಸಿ ಮತ್ತು ಎಚ್ ನಡುವೆ ಒಂದೇ ಬಂಧ ಇದೆ. ಸಿ ಮತ್ತು ಎಚ್ ನಡುವೆ ಎಲ್ಲ ಕಡೆ ಸಿ ಮತ್ತು ಎಚ್ ನಡುವೆ ಏನಾಗುತ್ತೆ? ಕೇವಲ ಏಕಬಂಧ ಮಾತ್ರ ಹೊಂದಿದೆ. ಅಂದರೆ ಇದು ಪರ್ಯಾಪ್ತ ಕಾರ್ಬನ್ ಅನ್ನು ಹೊಂದಿರತಕ್ಕಂಥ ಸಂಯುಕ್ತ. ಇದು ಅಪರ್ಯಾಪ್ತ ಅಂದ್ರೆ ಸಿ ಮತ್ತು ಸಿ ನಡುವೆ ನೋಡ್ರಿ ದ್ವಿಬಂಧ ಇದೆ. ಹೌದಾ? ಸಿ ಮತ್ತು ಸಿ ನಡುವೆ ದ್ವಿಬಂಧ ಇದೆ. ಹಾಗಾಗಿ ಇದೇನಿದು? ಅಪರ್ಯಾಪ್ತ ಸಂಯುಕ್ತ. ಇನ್ನು ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳಿಗೆ ಸಮಾಂಗಿಗಳು ಅಂತೇಳಿ ಕರಿತೀವಿ. ಸ್ಟ್ರಕ್ಚರಲ್ ಐಸೋಮರ್ಸ್. ಒಂದೇ ಅಣುಸೂತ್ರವನ್ನು ಹೊಂದಿರಬೇಕು, ಆದರೆ ವಿಭಿನ್ನ ರಚನೆಯನ್ನು ಹೊಂದಿರಬೇಕು. ಅಂತಹ ಸಂಯುಕ್ತಗಳಿಗೆ ಏನಂತ ಕರಿತೀವಿ? ಸಮಾಂಗಿಗಳು ಅಂತೇಳಿ ಕರಿತೀವಿ. ಅಂದ್ರೆ ಇಂಗ್ಲಿಷ್ನೊಳಗ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಅಣುಸೂತ್ರ ಒಂದೇ. ಏನು? C4H10. ಇಲ್ಲಿ ಕಾರ್ಬನ್ ಪರಮಾಣು 4 ಅದಾವ, ಹೈಡ್ರೋಜನ್ ಎಷ್ಟು ಅದಾವು? 10 ಅದಾವು. ಇಲ್ಲಿ ಸೇಮ್ ಕಾರ್ಬನ್ 4 ಅದಾವ, ಹೈಡ್ರೋಜನ್ 10 ಅದಾವು. ಬಟ್ ರಚನೆ ಏನಾಗಿದೆ? ಭಿನ್ನವಾಗಿದೆ. ಈ ರಚನೆ ಬೇರೆ ಬೇರೆ ಆಗಿದೆ. ಇಲ್ಲಿ ಸಹ ಏನಾಗಿದೆ? ರಚನೆ ಬೇರೆ ಬೇರೆ ಆಗಿದೆ. ಆದ್ದರಿಂದ ಇವೆರಡನ್ನು ಏನಂತ ಕರಿತೀವಿ ನಾವು? ಸಮಾಂಗಿಗಳು ಅಥವಾ
ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತೇಳಿ ಕರಿತೀವಿ. ಇನ್ನು ಒಂದು ಅಥವಾ ಹೆಚ್ಚು ಏಕಬಂಧಗಳನ್ನು ಹೊಂದಿರುವ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೇನ್ಗಳೆಂದು ಕರೆಯುವರು. ನೋಡ್ರಿ, ಆ ಸಂಯುಕ್ತಗಳಲ್ಲಿ ಏನಾಗಿರ್ಬೇಕು, ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ ಎರಡೇ ರೀತಿಯ ಕಾರ್ಬನ್ಗಳಿರಬೇಕು. ಒಂದು ಅಥವಾ ಹೆಚ್ಚು ಏಕಬಂಧಗಳನ್ನು ಹೊಂದಿರುವ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೇನ್ಗಳೆಂದು ಕರೆಯುತ್ತಾರೆ. ಇದರ ಜನರಲ್ ಫಾರ್ಮುಲಾ ಏನಪ್ಪ ಅಂತಂದ್ರೆ CnH2n+2. ಅಂದ್ರೆ ಇಲ್ಲಿ n ಪ್ಲೇಸಲ್ಲಿ ಯಾವುದೇ ಒಂದು ನಂಬರ್ ಹಾಕಿದಾಗ ಅಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ n ನ ಬೆಲೆ 2 ಹಾಕಿದ್ವಿ ಅಂತಂದ್ರೆ ಇಲ್ಲಿ ಏನಾಗಬೇಕು, n ನ ಬೆಲೆ 2 ಆಗಬೇಕು. ಇಲ್ಲಿ 2ರಲ್ಲಿ 4 ಆಗುತ್ತೆ, 4 + 2 6 ಆಗುತ್ತೆ. ಹಾಗಾಗಿ C2H6 ಆಗುತ್ತೆ. ಅಂದ್ರೆ 2 ಕಾರ್ಬನ್ ಇದ್ದಾಗ ಏನಾಗುತ್ತೆ, ಅಲ್ಲಿ 6 ಕಾರ್ಬನ್ಗಳು ಏನಾಗ್ತಾವೆ, ಬೇಕಾಗ್ತಾವೆ. ಇದು ಯಾವಾಗ ಕೇವಲ ಒಂದೇ ಕಾರ್ಬನ್ ನಡುವೆ ಏಕಬಂಧ ಇದ್ದಾಗ ಮಾತ್ರ. ಅವುಗಳಿಗೆ ಏನಂತ ಕರಿತೀವಿ, ಆಲ್ಕೇನ್ಗಳು ಅಂತೇಳಿ ಕರಿತೀವಿ. ಜನರಲ್ ಫಾರ್ಮುಲಾ ಏನದು, CnH2n+2. ಇನ್ನು ಆಲ್ಕೀನ್ ಒಂದು ಅಥವಾ ಹೆಚ್ಚು ದ್ವಿಬಂಧಗಳನ್ನು ಹೊಂದಿರುವ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೀನ್ಗಳೆಂದು ಕರೆಯುವರು. ಜನರಲ್ ಫಾರ್ಮುಲಾ ಏನಪ್ಪ ಅಂತಂದ್ರೆ CnH2n. ಜನರಲ್ ಫಾರ್ಮುಲಾ ಏನು, CnH2n. ಅಂದ್ರೆ C ಜಾಗದಲ್ಲಿ 2 ಹಾಕಿದ್ರೆ ಅಂದ್ರೆ H ಜಾಗದಲ್ಲಿ ಏನಾಗುತ್ತೆ, 2 × 2 ಅಂದರೆ 4 ಆಗುತ್ತೆ, C2H4. ಇನ್ನು ಅದೇ ರೀತಿಯಾಗಿ ಒಂದು ಅಥವಾ ಹೆಚ್ಚು ತ್ರಿಬಂಧಗಳನ್ನು ಹೊಂದಿರುವ ಹೈಡ್ರೋಕಾರ್ಬನ್ಗಳಿಗೆ ಅಲ್ಕೈನ್ಗಳೆಂದು ಕರೆಯುವರು. ನೋಡಿ, ಏಕಬಂಧ ಇದ್ರೆ ಅಲ್ಕೇನ್, ದ್ವಿಬಂಧ ಇದ್ರೆ ಅಲ್ಕೀನ್. ಒಂದು ಅಥವಾ ಹೆಚ್ಚು ತ್ರಿಬಂಧಗಳನ್ನು ಹೊಂದಿರುವ ಹೈಡ್ರೋಕಾರ್ಬನ್ಗಳಿಗೆ ಅಲ್ಕೈನ್ಗಳೆಂದು ಕರೆಯುವರು. ಇದರ ಜನರಲ್ ಫಾರ್ಮುಲಾ ಏನಪ್ಪ ಅಂತಂದ್ರೆ CnH2n-2. CnH2n-2. ಇನ್ನು ಕಾರ್ಬನ್ನ ರಾಸಾಯನಿಕ ಗುಣಗಳು. ಕಾರ್ಬನ್ನಿನ ರಾಸಾಯನಿಕ ಗುಣಗಳು ಏನಪ್ಪ ಅಂತಂದ್ರೆ, ಕಾರ್ಬನ್ನ ಎಲ್ಲ ಬಹುರೂಪಗಳು ಗಾಳಿಯೊಂದಿಗೆ ವರ್ತಿಸಿ ಶಾಖ, ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ನೀಡುತ್ತವೆ. ನೋಡಿ, ಕಾರ್ಬನ್ನಿನ ಎಲ್ಲ ಬಹುರೂಪಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಏನೇನಾಗುತ್ತೆ, ಒಂದು ಶಾಖ ಬಿಡುಗಡೆ ಆಗುತ್ತೆ, ಬೆಳಕು ಬರುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಉಂಟಾಗುತ್ತೆ. ಮುಖ್ಯವಾಗಿ ಇದು ಕಾರ್ಬನ್ ಡೈಆಕ್ಸೈಡ್. ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಂದ್ರೆ ಏನಪ್ಪ, ಕಾರ್ಬನ್ ತನ್ನ ಇತರ ಪರಮಾಣುಗಳೊಂದಿಗೆ ಏನಾಗಿರ್ತೈತಿ, ಕೇವಲ ಏಕಬಂಧಗಳನ್ನು ಮಾತ್ರ ಹೊಂದಿರ್ತೈತಿ. ಅವಾಗ ಏನಂತ ಕರಿತೀವಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳನ್ನು ನಾವು ಏನು ಮಾಡ್ತೀವಿ, ಅವುಗಳನ್ನು ಉರಿಸಿದಾಗ ಏನಾಗುತ್ತೆ, ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ. ಸ್ವಚ್ಛ ಜ್ವಾಲೆ ಅಂದ್ರೆ ಏನು, ನೀಲಿ ಬಣ್ಣ. ಹಳದಿ ಬಣ್ಣದ ಜ್ವಾಲೆ ಅದೇನದು, ಅದು ಸ್ವಚ್ಛ ಜ್ವಾಲೆ ಅಲ್ಲ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡುತ್ತವೆ. ಇನ್ನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳನ್ನು ಪಳೆಯುಳಿಕೆ ಇಂಧನಗಳು ಎನ್ನುವರು. ನೋಡ್ರಿ, ಪಳೆಯುಳಿಕೆ ಇಂಧನಗಳು ಯಾವಪ್ಪ ಅಂತಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು. ಇವುಗಳಿಗೆ ಏನಂತ ಕರಿತೀವಿ, ಪಳೆಯುಳಿಕೆ ಇಂಧನಗಳು ಅಂತೇಳಿ ಕರಿತೀವಿ. ಇನ್ನು ಎಥನಾಲ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ಎಥನಾಲ್ ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ. ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಎಥನಾಲ್. ಇದನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಎನ್ನುತ್ತಾರೆ. ನೋಡಿ, ಆಲ್ಕೋಹಾಲಿಗೆ ಸಾಮಾನ್ಯವಾಗಿ ಏನಂತ ಕರಿತೀವಿ, ಎಥನಾಲ್. ಅಥವಾ ಎಥನಾಲಿಗೆ ನಾವು ಏನಂತ ಕರಿತೀವಿ, ಆಲ್ಕೋಹಾಲ್ ಅಂತೇಳಿ ಕರಿತೀವಿ. ಈ ಎಥನಾಲನ್ನು ಕೆಮ್ಮಿನ ಔಷಧ ಮತ್ತು ಟಾನಿಕ್ಗಳಲ್ಲಿ ಬಳಸುತ್ತಾರೆ. ನೋಡಿ, ಚಿಕ್ಕ ಮಕ್ಕಳಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಮ್ಮಿನ ಔಷಧಗಳು ಮತ್ತು ಟಾನಿಕ್ಗಳಿಗೆ ಏನು ಮಾಡ್ತಾರೆ, ಈ ಎಥನಾಲನ್ನು ಏನು ಮಾಡ್ತಾರೆ, ಅಥವಾ ಆಲ್ಕೋಹಾಲ್ ಕಂಟೆಂಟನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಯಾವುದು, ಎಥನಾಲ್. ಇನ್ನು ಎಥನೋಯಿಕ್ ಆಮ್ಲ. ಯಾವುದು, ಎಥನೋಯಿಕ್ ಆಮ್ಲ. ಎಥನೋಯಿಕ್ ಆಮ್ಲ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ಇದನ್ನು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಅಂತೇಳಿ ಕರಿತೀವಿ. ಎಥನಾಲನ್ನು ಆಲ್ಕೋಹಾಲ್ ಅಂತ ಕರಿತೀವಿ. ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಅಂತೇಳಿ ಕರಿತೀವಿ. ಏನು, ಅಸಿಟಿಕ್ ಆಮ್ಲ. ಇನ್ನು ನೆಕ್ಸ್ಟ್, ಇದನ್ನು ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಸುವರು. ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಸುವರು ಯಾವುದನ್ನು, ಎಥನೋಯಿಕ್ ಆಮ್ಲವನ್ನು. ಇನ್ನು
ಸಾಬೂನಿನ ಅಣು ಎರಡು ತುದಿಗಳಿಂದಾಗಿದೆ. ಒಂದು ಹೆಡ್, ಒಂದು ಟೇಲ್. ಹೆಡ್ ಅಂದರೆ ಜಲಾಕರ್ಷಕ, ಟೇಲ್ ಅಂದರೆ ಜಲ ವಿಕರ್ಷಕ. ಇದರ ಮೇಲೆ ಬಹಳಷ್ಟು ಸಾರಿ ಕ್ವಶನ್ ಬಂದಿದೆ TETಗೆ. ನೋಡ್ರಿ, ಹೆಡ್, ಟೇಲ್. ಟೇಲ್ ಅಂದ್ರೆ ಬಾಲ, ಹೆಡ್ ಅಂದ್ರೆ ತಲೆ, ತಲೆ ಮತ್ತು ಬಾಲ. ಇಲ್ಲಿ ತಲೆ ಅಂದ್ರೆ ಏನು? ಜಲಾಕರ್ಷಕ. ಬಾಲ ಅಂದ್ರೇನು? ಜಲ ವಿಕರ್ಷಕ. ತಲೆ ಅಂದ್ರೆ ಆಕರ್ಷಣೆ, ಬಾಲ ಅಂದ್ರೆ ವಿಕರ್ಷಣೆ. ನಾನು ಡೈಗ್ರಾಮ್ ಹಾಕಿದ್ದೀನಿ ನೋಡ್ಬೋರಿ. ಈ ರೀತಿ ನಾವು ಸಾಬೂನಿನ ಅಣುವನ್ನು ಚಿತ್ರದ ಮೂಲಕ ತೋರಿಸಿದಾಗ ಇದು ಜಲಾಕರ್ಷಕ ಅಂದ್ರೆ ತುದಿ ಅಥವಾ ತಲೆ, ಇದು ಟೇಲ್, ಇದು ಜಲ ವಿಕರ್ಷಕ. ನೀರಿನ ಗಡಸುತನಕ್ಕೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಕಾರಣ. ನೀರು ಗಡಸು ಆಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಕ್ಯಾಲ್ಸಿಯಂ, ಇನ್ನೊಂದು ಮೆಗ್ನೀಷಿಯಂ ಲವಣಗಳು. ಮಾರ್ಜಕಗಳು ಎಂದರೆ ಸ್ವಚ್ಛಕಾರಿಗಳು. ಮಾರ್ಜಕಗಳು ಎಂದರೇನು? ಅವು ಸ್ವಚ್ಛಕಾರಿಗಳು. ಮಾರ್ಜಕಗಳನ್ನು ಶಾಂಪೂ ತಯಾರಿಕೆಯಲ್ಲಿ ಬಳಸುವುದು. ನೋಡಿ, ಮಾರ್ಜಕಗಳನ್ನು ಏನು ಮಾಡ್ತಾರೆ? ಶಾಂಪೂವಿನ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾಕಪ್ಪ ಅಂತಂದ್ರೆ ಅವು ಏನವು? ಸ್ವಚ್ಛಕಾರಿಗಳು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗುತ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.